ಹಲೋ ನಮಸ್ಕಾರ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಫಸ್ಟ್ ಸೀನ್ನಲ್ಲಿ ನಾನು ಪೇಷಂಟ್ ವಿವೇಕ್ ಅವ್ರ ತಮ್ಮ ಶ್ಯಾಮ್ ಪ್ರಸಾದ್ ಮಾತಾಡ್ತಾ ಇರೋದು. ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಸೆಂಡ್ ಮಾಡಿ, ನಾನು ಅಮೌಂಟ್ನ ಕಳಿಸ್ತೀನಿ, ತಕ್ಷಣ ಪೇಷಂಟ್ಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಹೇಳ್ತಾನೆ. ಪೇಷಂಟ್ ಟ್ರೀಟ್ಮೆಂಟ್ಗೆ ಏನು ಚಾರ್ಜಸ್ ಬೇಕಾಗುತ್ತೆ ಅದನ್ನು ಕಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ನ ಗೌರಿ ಅದಕ್ಕೆ ಕೈ ಕೊಡಿ, 1 ನಿಮಿಷ ತಡವಾದ್ರೂ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ಹಾಗೆ ಫೋನ್ನ ಅದಕ್ಕೆ ಕೈ ಕೊಡಿ ಅಂತ ಹೇಳ್ತಾನೆ. ಆಗ ರಿಸೆಪ್ಷನಿಸ್ಟ್ ಸರಿ ಅಂತ ಹೇಳ್ಬಿಟ್ಟು ಗೌರಿ ಕೈ ಕೊಡ್ತಾಳೆ. ಆಗ ಶ್ಯಾಮು, ಅದಕ್ಕೆ ನೀವೇನು ಎದುರುಕೊಳಕ್ಕೆ ಹೋಗ್ಬೇಡಿ, ಅಮೌಂಟ್ನ ನಾನು ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ಆಗ ಗೌರಿ, ಥ್ಯಾಂಕ್ ಯು ಶ್ಯಾಮ್ ಅವರೇ, ಸರಿಯಾದ ಟೈಮ್ಗೆ ನೀವು ಅಂತ ಹೇಳಬೇಕಾದ್ರೇ ಶ್ಯಾಮು, ಅದಕ್ಕೆ ಪ್ಲೀಸ್, ಅವನು ನಮ್ಮಣ್ಣ, ನಮ್ಮ ಕುಟುಂಬ, ಇದರಲ್ಲಿ ಥ್ಯಾಂಕ್ಸ್ ಹೇಳೋದಂಥದ್ದು ಏನಿದೆ, ಅದಕ್ಕೆ ನನಗೆ ಈಗ ಟ್ರೀಟ್ಮೆಂಟ್ ಶುರುವಾಗಿದೆ, ನೀವೇನು ಹೆದರಬೇಡಿ, ಡಿಸ್ಚಾರ್ಜ್ ಆಗೋವಷ್ಟರಲ್ಲಿ ನಾನು ಕಂಪನಿ ಕಾರ್ನ ಕಳಿಸ್ತೀನಿ, ನೀವು ಆರಾಮಾಗಿ ಅಣ್ಣನ ಕರ್ಕೊಂಡು ಮನೆಗೆ ಬನ್ನಿ, ಧೈರ್ಯವಾಗಿರಿ ಅಂತ ಹೇಳ್ತಾನೆ. ಆಗ ಗೌರಿ, ಸರಿ ಶ್ಯಾಮ್ ಅವರೇ ಅಂತ ಹೇಳ್ತಾಳೆ. ಆಗ ಶ್ಯಾಮು, ನೀವು ಅಲ್ಲಿದ್ದಾಗ ನಮ್ಮ ಅಣ್ಣಂಗೆ ಏನೂ ಆಗಲ್ಲ ಅನ್ನೋ ಧೈರ್ಯ ನನಗಿದೆ, ನೀವು ಧೈರ್ಯವಾಗಿರಿ, ಅದಕ್ಕೆ ಹೋಗಿ ಅಣ್ಣನ ನೋಡ್ಕೊಳ್ಳಿ, ಸರಿನಾ? ಆಗ ಗೌರಿ, ಸರಿ ಶ್ಯಾಮ್ ಅವರೇ ಅಂತ ಹೇಳ್ತಾಳೆ. ಆಗ ಕಾಲ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕ್ನ ICU ಒಳಗಡೆ ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟು ವಿವೇಕ್ಗೆ ಆಕ್ಸಿಜನ್ ಮಾಸ್ಕ್ ಹಾಕಿ ಟ್ರೀಟ್ಮೆಂಟ್ನ ಶುರು ಮಾಡ್ತಾರೆ. ಆಗ ಗೌರಿ ಅಲ್ಲೇ ಇದ್ದಂಥ ಒಂದು ಗಣಪತಿ ವಿಗ್ರಹದ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅದನ್ನೆಲ್ಲ ವಿವೇಕ್ ಗಮನಿಸ್ತಾ ಇರ್ತಾನೆ ICU ಒಳಗಡೆಯಿಂದನೇ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕ್ಗೆ ಪ್ರಜ್ಞೆ ಬರುತ್ತೆ. ಅದನ್ನು ನೋಡ್ಬಿಟ್ಟು ಗೌರಿ, ಡಾಕ್ಟರ್ ಬೇಗ ಬನ್ನಿ ರೀ, ನಿಮ್ಗೇನು ಉಸಿರಾಡಕ್ಕೆ ತೊಂದರೆ ಆಗ್ತಿಲ್ಲ ತಾನೆ ಅಂತ ಹೇಳಿದಾಗ ವಿವೇಕ್ ಮಾಸ್ಕ್ನ ರಿಮೂವ್ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ. ಆಗ ಗೌರಿ, ಬೇಡ ಡಾಕ್ಟರ್ ಬರೋವರೆಗೂ ನೀವು ಹಾಗೇ ಇರಿ, ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಮತ್ತೆ ಡಾಕ್ಟರ್ ಬನ್ನಿ ಬೇಗ ಅಂತ ಹೇಳಿ ಕರೆದಾಗ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ಒಂದು ಪಲ್ಸ್ನ ಚೆಕ್ ಮಾಡಿಬಿಟ್ಟು ಹವರ್ ಯು ಯಂಗ್ ಮ್ಯಾನ್ ಅಂತ ಹೇಳಿ ಕೇಳ್ತಾರೆ. ಆಗ ವಿವೇಕು ರಿಮೂವ್ ಮಾಡ್ಲಿಕ್ಕೆ ಹೋಗ್ತಾನೆ ಮಾಸ್ಕ್ನ. ಆ ಟೈಮಿಗೆ ನರ್ಸ್ಗೆ ಡಾಕ್ಟರ್ ಹೇಳ್ತಾರೆ, ಇವ್ರದ್ದು ಆಕ್ಸಿಜನ್ ಮಾಸ್ಕ್ನ ರಿಮೂವ್ ಮಾಡಿ ಅಂತ ಹೇಳ್ಬಿಟ್ಟು. ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೇಳಿದಾಗ ಐ ಆಮ್ ಫೈನ್ ಡಾಕ್ಟರ್ ಅಂತ ಹೇಳ್ತಾನೆ. ಹಾಗೆ ಡಾಕ್ಟರು ಗೌರಿ ಕಡೆ ತಿರುಗಿಬಿಟ್ಟು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್, ಎಮರ್ಜೆನ್ಸಿ ಟೈಮ್ನಲ್ಲಿ ರೂಲ್ಸ್ ಬಿಲ್ ಮ್ಯಾನೇಜ್ಮೆಂಟ್ ಅಂತ ಮಾತಾಡಿದ್ದು ಖಂಡಿತ ತಪ್ಪು, ಆದರೆ ಆ್ಯಸ್ ಎ ಡಾಕ್ಟರ್ ನಮ್ಮ ಹಾಸ್ಪಿಟಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಮೇಡಮ್, ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಆಗ ಗೌರಿ, ನನ್ನನ್ನು ಕ್ಷಮಿಸ್ಬಿಡಿ ಡಾಕ್ಟರ್, ಗಂಡನ ಪ್ರಾಣ ಹೋಗ್ತಾ ಇದೆ ಅನ್ನೋ ಆತಂಕದಲ್ಲಿ ನಾನು ನಿಮ್ಮ ಮೇಲೆ ಕೈ ಮಾಡಬಾರ್ದಾಗಿತ್ತು, ಹಾಗೆ ಬಿಹೇವ್ ಮಾಡಬಾರ್ದಾಗಿತ್ತು, ಸಾರಿ. ಆದರೆ ಡಾಕ್ಟರ್, ಒಂದು ವಿಷಯ ಅಂತ ಹೇಳ್ತಾಳೆ. ಆಗ ಡಾಕ್ಟರ್, ಹೇಳಿ ಮೇಡಮ್ ಅಂತ ಹೇಳಿದಾಗ, ಒಂದು ಜೀವ ಉಸಿರಿಗಾಗಿ ಒದ್ದಾಡ್ತಾ ಇರಬೇಕಾದ್ರೆ ರೂಲ್ಸು ಅಂತ ಹೇಳ್ಬಿಟ್ಟು ಚೌಕಾಸಿ ಮಾಡೋದು ಸರಿಯಲ್ಲ ಡಾಕ್ಟರ್, ಪ್ರಾಣಕ್ಕಿಂತ ದೊಡ್ಡ ರೂಲ್ಸು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದಾಗ ಡಾಕ್ಟರ್, ಅದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಮೇಡಮ್, ನೀವು ಹೇಳಿದ್ದು 100% ಸತ್ಯ, ಜೀವ ಎಷ್ಟು ಮುಖ್ಯ ಅನ್ನೋ ಪಾಠ ಓದಿರೋ ನಾವೇನೇ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನೋ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಮೇಡಮ್ ಕೆಲವು ಸಲ, ಪಾಯಿಂಟ್ ಈಸ್ ಆಬ್ಸಲ್ಯೂಟ್ಲಿ ರೈಟ್ ಮೇಡಮ್ ಅಂತ ಹೇಳಿದಾಗ ವಿವೇಕ್, ಡಾಕ್ಟರ್ ನಾನು ಮನೆಗೆ ಹೋಗ್ಬೋದಾ ಅಂತ ಹೇಳಿ ಕೇಳ್ತಾನೆ. ಆಗ ಡಾಕ್ಟರ್, ಹೋಗ್ಬೋದು, ಆದರೆ ಇನ್ಮೇಲೆ ತುಂಬ ಕೇರ್ಫುಲ್ ಆಗಿರಬೇಕು, ಇನ್ಹೇಲರ್ ಯಾವತ್ತೂ ನಿಮ್ಮ ಕೈಗೆ ಸಿಗೋವಷ್ಟು ಹತ್ರ ಇರಬೇಕು, ಅರ್ಥ ಆಯ್ತಾ? ಆಮೇಲೆ ಉಳಿದಿರೋ ಪ್ರೊಸೀಜರ್ನ ಕ್ಲಿಯರ್ ಮಾಡಿ ಇವ್ರನ್ನ ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ಬಿಟ್ಟು ನರ್ಸ್ಗೆ ಹೇಳ್ತಾರೆ. ನೆಕ್ಸ್ಟ್ ಗೌರಿ ವಿವೇಕ್ನ ಹಾಸಿಗೆಯಿಂದ ಎದ್ದೇಳಲಿಕ್ಕೆ ಹೆಲ್ಪ್ ಮಾಡ್ತಾಳೆ. ಡಿಸ್ಚಾರ್ಜ್ ಆಗಿಬಿಟ್ಟು ಹಾಸ್ಪಿಟಲಿಂದ ಹೊರಗಡೆ ಬರ್ತಾರೆ. ಅಷ್ಟರೊಳಗಡೆ ಕಂಪ್ನಿಯಿಂದ ಗಾಡಿ ಬಂದು ನಿಂತ್ಕೊಳ್ಳುತ್ತೆ. ವಿವೇಕ್, ಇದೇನಿದು ಅಂತ ಹೇಳಿದಾಗ ಗೌರಿ, ನಿಮಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಶ್ಯಾಮ್ ಅವ್ರಿಗೆ ಹೇಳಿದ್ದೆ, ಹಾಗಾಗಿ ಅವರು ಗಾಡಿ ಕಳಿಸಿದ್ದಾರೆ. ಆಗ ಡ್ರೈವರು ಡೋರ್ ಬಾಗ್ಲನ್ನ ತೆಗಿಲಿಕ್ಕೆ ಹೋದಾಗ, 1 ನಿಮಿಷ, ನೀವು ಈ ಸ್ಕೂಟಿನ ಡ್ರೈವ್ ಮಾಡಿಕೊಂಡು ಮನೆಗೆ ಬನ್ನಿ, ನಾನು ಕಾರ್ನ ಡ್ರೈವ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಗೌರಿ, ರೀ, ನಿಮಗೆ ಆಲ್ರೆಡಿ ಸುಸ್ತಾಗಿದೆ, ಟ್ರೀಟ್ಮೆಂಟ್ ಇವಾಗಷ್ಟೇ ಮುಗೀತು, ಡ್ರೈವರೇ ಡ್ರೈವ್ ಮಾಡಲಿ, ನೀವು ಆರಾಮಾಗಿ ಕೂತ್ಕೊಳ್ಳಿ ಬನ್ನಿ ಅಂತ ಹೇಳಿದಾಗ ವಿವೇಕು, ನಾನು ಹೇಳ್ದೆ ಅಲ್ವಾ ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ಡ್ರೈವರ್ಗೆ ನೀವು ಡ್ರೈವ್ ಮಾಡಿ ಅಂತ ಹೇಳ್ತಾನೆ. ನೆಕ್ಸ್ಟು ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ವಿವೇಕ್ಗೆ ಕೆಮ್ಮು ಬರುತ್ತೆ. ಆಗ ಇನ್ಹೇಲರ್ನ ಕೊಡಲಿಕ್ಕೆ ಹೋಗ್ತಾಳೆ ಗೌರಿ, ನನಗೆ ಬಂದಿರೋದು ಕೆಮ್ಮಷ್ಟೇ, ಅಸ್ತಮ ಅಲ್ಲ, ರಿಲ್ಯಾಕ್ಸ್ ಅಂತ ಹೇಳ್ತಾನೆ. ನೆಕ್ಸ್ಟು ಮನೆಗೆ ಬಂದುಬಿಟ್ಟು ಸೋಫಾ ಮೇಲೆ ಮಲ್ಕೊಳ್ತಾನೆ. ಆಗ ಗೌರಿ, ನೀವು 2 ನಿಮಿಷ ರೆಸ್ಟ್ ಮಾಡ್ತಾ ಇರಿ, ನಾನು ಅಡುಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ವಿವೇಕು, ನನಗೇನು ಬೇಡ. ಆಗ ಹಾಗಂದರೆ ಆಗುತ್ತಾ ಅಂತ ಹೇಳ್ಬಿಟ್ಟು ಅವಳು ಅಡುಗೆ ಮಾಡ್ಕೊಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ವಿವೇಕು ಹಿಂದೆ ಅವನನ್ನು ಎತ್ಕೊಂಡೋಗಿದ್ದು, ಹಾಸ್ಪಿಟಲಿಗೆ ಸೇರಿಸಿದ್ದು ಎಲ್ಲ ಒಂದು ಸಾರಿ ನೆನಪು ಮಾಡ್ಕೊಳ್ತಾನೆ. ಅಷ್ಟರಲ್ಲಿ ಗೌರಿ ಊಟನ ಹಾಕ್ಕೊಬಂದು, ರೀ ಊಟ ಮಾಡಿ ಅಂತ ಹೇಳಿದಾಗ ವಿವೇಕ, ನಾನು ಆಗಲೇ ಹೇಳಿದ್ನಲ್ಲ ನನಗೇನು ಬೇಡ ಅಂತ, ಮತ್ತೆ ಯಾಕೆ ತಂದೆ ಅಂತ ಹೇಳಿ ಕೇಳಿದಾಗ ಗೌರಿ, ನಿದ್ದೆ ಮಾಡಿದ್ರೆ ಸುಸ್ತೋಗುತ್ತೆ, ಆದರೆ ಹಸಿವು ಹೋಗಲ್ಲ, ಊಟ ಮಾಡಿ ಅಂತ ಹೇಳಿದಾಗ ವಿವೇಕು, ನನಗೆ ತಿನ್ನೋ ಮನಸ್ಸಿಲ್ಲ ಪ್ಲೀಸ್ ಅಂತ ಹೇಳಿದಾಗ ಗೌರಿ, ಇವಾಗ ನೀವು ಸ್ವಲ್ಪ ಊಟ ಮಾಡಿ, ಆಮೇಲೆ ಆಸಕ್ತಿ ತಾನಾಗೇ ಬರುತ್ತೆ, ಅಷ್ಟೇ ಅಲ್ಲ ನಾಳೆ ಬೆಳಗ್ಗೆ ಎದ್ದು ನನ್ನ ಜೊತೆ ಜಗಳ ಆಡೋಕೆ, ನೀವು ಬೈಯೋದಕ್ಕೆ ಶಕ್ತಿನೂ ಬರುತ್ತೆ, ಊಟ ಮಾಡಿಲ್ಲ ಅಂತಂದರೆ ಆಮೇಲೆ ನಿಮ್ಮ ಕೈನಲ್ಲಿ ನನಗೆ ಬೈಲಿಕ್ಕಾಗಲ್ಲ. ಇರಬೇಡಿ ಸರ್, ನಿಮ್ಮ ಮನಸ್ಸಲ್ಲಿ ನೀವು ನನಗೆ ಯಾವ ಪೋಸ್ಟ್ ಕೊಟ್ಟಿದ್ದೀರೋ
ಅದು ಹಾಗೇ ಇರುತ್ತೆ. ನೀವು ಊಟ ಮಾಡಿದ ತಕ್ಷಣ ಹೆಂಡತಿ ಅಂತ ಪ್ರಮೋಷನ್ ಆಗಿಬಿಡಲ್ಲ, ಊಟ ಮಾಡಿ ಅಂತ ಹೇಳಿದಾಗ ವಿವೇಕು ಊಟ ಮಾಡ್ತಾನೆ. ನೆಕ್ಸ್ಟು ಊಟ ಮಾಡಿದ ನಂತರ ಕೈ ತೊಳೆಸ್ಬಿಟ್ಟು ಗೌರಿ ತನ್ನ ಸೆರಗಿನಲ್ಲೇ ಕೈ ಒರೆಸ್ತಾಳೆ. ಹಾಗೆ ನೀವು ಹೋಗ್ಬಿಟ್ಟು ಮಲಗಿ, ನಾನು ತಟ್ಟೆ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಆದರೂ ಕೂಡ ವಿವೇಕ್ ಅವಳನ್ನೇ ನೋಡ್ತಾ ಇರ್ತಾನೆ. ಆಗ ಆಗ್ತಾ ಇಲ್ವ ಸರ್, ಆಗಲಿಲ್ಲ ಅಂದರೆ ಹೇಳಿ, ನಾನೇ ಕೈ ಹಿಡಿದು ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಏನು ಬೇಡ, ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲ್ಕೊಳ್ತಾನೆ. ನೆಕ್ಸ್ಟು ಗೌರಿ ರೂಮಿಗೆ ಬಂದುಬಿಟ್ಟು ಅವನನ್ನು ಸರಿಯಾಗಿ ಮಲಗಿಸ್ಬಿಟ್ಟು ಅವನಿಗೆ ಬೆಡ್ಶೀಟ್ ಒತ್ತಿಸಿ ತಾನು ಅವನ ಕೈನ ಹಿಡ್ಕೊಂಡು ಕೆಳಗಡೆ ಕುತ್ಕೊಂಡು ಆ ಬೆಡ್ ಹತ್ರ ಮಲ್ಕೊಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಬೆಳಗಾಗುತ್ತೆ. ಸೊ ಗೌರಿ ಎದ್ಬಿಟ್ಟು ವಿವೇಕ್ ಹಣೆ ಮುಟ್ಟಿ ನೋಡ್ಬಿಟ್ಟು ಕೆಳಗಡೆ ಬರ್ತಾಳೆ. ನೆಕ್ಸ್ಟು ಅನಿಕೇತ್ ಹಾಗೆ ಚಂಚಲ ಮನೆ ಒಳಗಡೆ ಬರ್ತಾ ಅನಿಕೇತ್ ಹೇಳ್ತಾನೆ, ಮಾಮ್ ಇಷ್ಟೊತ್ತಿಗೆ ಆಲ್ರೆಡಿ ಸತ್ತೋಗಿರ್ತಾನಲ್ವಾ ಅಂತ ಹೇಳಿದಾಗ ಚಂಚಲ ಶ್ಯಾಮ್ ಹೇಳಿದ ಪ್ರಕಾರ ಅವನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದ, ಬದುಕಿರ್ತಾನೋ ಸತ್ತಿರ್ತಾನೋ ಯಾರಿಗೆ ಗೊತ್ತು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಕೂಡ ಒಳಗಡೆ ಬರ್ತಾರೆ. ಆಗ ಗೌರಿ, ತಾತ ಪ್ರಯಾಣ ಹೇಗಿತ್ತು ಅಂತ ಕೇಳಿದಾಗ ಚೆನ್ನಾಗಿತ್ತು ಅಂತ ತಾತ ಹೇಳ್ತಾರೆ. ವಿವೇಕ್ ಹೇಗಿದ್ದಾನೆ ಅಂತ ಕೇಳಿದಾಗ ಆರಾಮಾಗಿದ್ದಾರೆ ತಾತ ಅಂತ ಹೇಳ್ತಾಳೆ. ಆಗ ಆಶಾ ದೇವ್ರ ದರ್ಶನ ಮಾಡ್ತಿದ್ರು, ಮನಸ್ಸೆಲ್ಲ ನಮ್ಗೆ ಇಲ್ಲೇ ಇತ್ತು ಗೌರಿ. ಆಗ ಅಜ್ಜಿ, ದೇವ್ರ ದಯೆ, ನಾನು ನೋಡಿ ಬರ್ತೀನಿ ಅಂತ ಹೋಗ್ಬೇಕಾದ್ರೆ ಗೌರಿ, ಬೇಡ ಅಜ್ಜಿ ಈಗಷ್ಟೇ ಮಲಗಿದ್ದಾರೆ, ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡಬೇಡಿ, ಒಂದು ಸ್ವಲ್ಪ ಹೊತ್ತು ಮಲಗಿರಲಿ ಅಂತ ಹೇಳಿದಾಗ ನಿನ್ನ ಕಾಳಜಿ ನಾಟಕ ಸಾಕು ಅಂತ ಹೇಳ್ಬಿಟ್ಟು ಸರಿತಾ ಹೇಳ್ತಾಳೆ. ಹಾಗೇನೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಯಾರಿಗೆ ಹೇಳ್ತಾ ಇದೀಯ ನೀನು? 25 ವರ್ಷ ನನ್ನ ಮಗನ್ನ ಕಣ್ಣಿನ ರೆಪ್ಪೆ ಥರ ಕಾಪಾಡ್ಕೊಂಡು ಬಂದಿದ್ದೀನಿ, ಆದರೆ ನೀನು ಕೇವಲ ಒಂದು ದಿನ ಹುಷಾರಾಗಿ ನೋಡ್ಕೊಳಕ್ಕಾಗ್ಲಿಲ್ವಾ? ಇವಳು ನನ್ನ ಮಗನ್ ಬೇಡ ಅಂತ ನಾನು ಯಾಕಿಷ್ಟು ಹಠ ಮಾಡ್ತಿದ್ದೆ ಗೊತ್ತಾ? ನನ್ನ ಮಗನ ಹೆಂಡತಿಯಾಗಿ ಬರೋಳು ನನ್ಕಿಂತನೂ ನನ್ನ ಮಗನ್ನ ಜಾಸ್ತಿ ಪ್ರೀತಿಸ್ಬೇಕು, ಒಂದು ಸಣ್ಣ ಕಷ್ಟ ಬಂದ್ರೂ ಅವನಿಗೋಸ್ಕರ ಪ್ರಾಣ ಕೊಡೋಳಾಗಿರ್ಬೇಕು. ಈಗ ಗೊತ್ತಾಯ್ತಾ ಮಾವ, ಇವಳಿಗೆ ನನ್ನ ಮಗನ್ನ ನೋಡ್ಕೊಳಕ್ಕಾಗಲ್ಲ, ಮಗಂಗೆ ಏನಾದರೂ ಕಷ್ಟ ಬಂದರೆ ಅವನನ್ನ ಕಾಪಾಡೋ ಯೋಗ್ಯತೆ ಇವಳಿಗಿಲ್ಲ ಅಂತ ಇವಾಗಲಾದರೂ ನಿಮಗೆ ಅರ್ಥ ಆಯ್ತಾ? ನೀನು ಏನು ಅಂದ್ಕೊಂಡಿದ್ಯಾ? ಇಷ್ಟು ದೊಡ್ಡ ಅನಾಹುತ ಆಗಿದೆ, ನಮಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ನನ್ನ ಮಗನ ವಿಚಾರದಲ್ಲಿ ನಿನ್ನ ಸ್ವಂತ ನಿರ್ಧಾರ ತಗೊಳ್ಳೋ ಹಕ್ಕನ್ನು ಯಾರು ನಿನಗೆ ಕೊಟ್ಟಿದ್ದು ಅಂತ ಕೇಳಿದಾಗ ಈ ತಾಳಿ ಅತ್ತೆ ಅಂತಾಳೆ. ಆಗ ಸವಿತಾ, ಮುಚ್ಚು ಬಾಯಿ, ನೀನು ನನ್ನ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಮೊನ್ನೆ ಬಂದಿರೋಳು, ಆದರೆ ನನ್ನ ಮಗನಿಂದೆ ದೊಡ್ಡ ಕುಟುಂಬ ಇದೆ ಅನ್ನೋದನ್ನ ಮರಿಬೇಡ ಅಂತ ಹೇಳಿದಾಗ ಅಜ್ಜಿ, ಅಲ್ಲಮ್ಮ ಇಲ್ಲಿ ಇಷ್ಟು ದೊಡ್ಡ ತೊಂದರೆ ಆದಾಗ ನಮಗೊಂದು ಫೋನ್ ಮಾಡಿ ಹೇಳಬೇಕಾಗಿತ್ತಲ್ವಾ ಅಂದಾಗ ಗೌರಿ, ರಾತ್ರಿ ಆ ದೊಡ್ಡ ಟೆನ್ಷನಲ್ಲಿ ನನ್ನ ಗಂಡ ನನ್ನ ಕಣ್ಣೆದುರುಗಡೆನೆ ಉಸಿರು ಕಟ್ಟಿ ಒದ್ದಾಡ್ತಾ ಇದ್ರು. ಆ ಟೈಮ್ನಲ್ಲಿ ನನ್ನ ಗಂಡನ ಪ್ರಾಣ ಉಳಿಸ್ಕೊಳ್ಳೋದು ಮಾತ್ರ ನನ್ನ ತಲೆನಲ್ಲಿತ್ತು. ಯಾರಿಗೆ ಫೋನ್ ಮಾಡಬೇಕು, ಯಾರು ಪರ್ಮಿಷನ್ ತಗೊಳ್ಬೇಕು ಅಂತ ಕ್ಷಣದಲ್ಲಿ ನನಗೆ ನೆನಪೇ ಆಗಿಲ್ಲ ಅಂತ ಹೇಳಿದಾಗ ಸರಿತಾ, ಓಹೋ ಕಾಪಾಡೋದಕ್ಕೆ ನೀನೇನು ಆಕಾಶದಿಂದ ಬಂದಿರೋ ದೇವತೆನಾ ಅಂತ ಕೇಳಿದಾಗ, ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಗೌರಿ? ನಮ್ಮನೆಯಲ್ಲೂ ಎಲ್ಲ ನಿರ್ಧಾರ ನೀನೇ ತಗೊಂತಿದ್ದೆ, ಇಲ್ಲಿ ಬಂದು ನೀನೇ ನಿರ್ಧಾರ ತಗೊಂಡ್ರೆ ಹೇಗೆ? ಪ್ರಾಣ ಜೊತೆ ಆಟ ಆಡ್ತಿದ್ಯಾ ಅಂತ ಮೋನಿಕಾ ಕೇಳ್ತಾಳೆ. ಆಗ ಗೌರಿ, ನಿನಗೆ ಉತ್ತರ ಕೊಡಬೇಕು ಅನ್ನೋ ಅಗತ್ಯ ನನಗಿಲ್ಲ ಅಂತಾಳೆ. ಆವಾಗ ಸರಿತಾ, ಆದರೆ ನನಗೆ ನೀನು ಉತ್ತರ ಕೊಡಲೇಬೇಕು. ಒಂದು ದಿನ ನಾವು ಮನೆಯಲ್ಲಿ ಇಲ್ದಲೇ ಇರೋದಕ್ಕೆ ನನ್ನ ಮಗನ ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿದ್ಯಲ್ಲ, ಇನ್ನು ನಿನ್ನನ್ನು ನಂಬಿ ನನ್ನ ಮಗನ ಇಡೀ ಜೀವನನ ಹೇಗೆ ನಿನ್ನ ಕೈ ಕೊಡಲಿ ಅಂತಾಳೆ. ಆಗ ಶ್ಯಾಮು, ದೊಡ್ಡಮ್ಮ ಸಂದರ್ಭ ಗೊತ್ತಿಲ್ದಲೇ ಮಾತಾಡಬೇಡಿ, ಒಬ್ಬರೇ ಇದ್ದಾಗ ಅದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇತ್ತು ಹೇಳಿ ಅಂತ ಹೇಳಿದಾಗ ಸರಿತಾ, ಶ್ಯಾಮ್ ಸುಮ್ಮನೆ ಇರು, ನೀನು ಪದೇ ನೀನು ಇವಳನ್ನ ವಹಿಸ್ಕೊಂಡು ಮಾತಾಡೋದಕ್ಕೆ ಬರಬೇಡ. ಆಗ ಜ್ಞಾನೇಶು, ಶ್ಯಾಮ್ ಸುಮ್ಮನೆ ಇರು, ನೀನು ದೊಡ್ಡೋರ ಮನೆಯಲ್ಲಿ ಸತ್ಯ ಅನ್ನೋದು ಯಾವತ್ತಿದ್ರು ಭಿಕ್ಷುಕ ಥರ ಬಾಗ್ಲಲ್ಲಿ ನಿಂತಿರುತ್ತೆ, ಅಹಂಕಾರ ಅನ್ನೋದು ಅಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇರುತ್ತೆ. ಕುರುಡು ಕಣ ಶ್ಯಾಮ್, ಆದರೆ ಅತ್ತೆ ಹಠ ಇದೆಯಲ್ಲ ಇವಡು, ಆ ಹೆಣ್ಮಗಳ ತಾಳಿಗೆ ಗಂಡನ ಉಳಿಸ್ಕೊಳ್ಳೋವಂಥ ಶಕ್ತಿ ಇದೆ, ಆದರೆ ಅತ್ತೆ ಎದುರು ಮಾತಾಡೋ ಹಕ್ಕಿಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.